ವೆಂಕಟವ್ರೆ, ಒಳ್ಳೆ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರಿ ಮತ್ತೆ ನಿರ್ಮಾಣ ಕೂಡ ಮಾಡ್ತಾ ಇದ್ರಿ. ಈಗ ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾದ ನಿರ್ಮಾಪಕರು ಮಾಡಿ ಮತ್ತೆ ಆ ಸಿನಿಮಾವನ್ನು ಜನರಿಗೆ ರೀಚ್ ಮಾಡುವ ಒಂದು ಜವಾಬ್ದಾರಿಯಲ್ಲಿ ಸಕ್ಸಸ್ ಕೂಡ ಆಗಿದ್ದೀರಿ. ಅದು ಆ ಸಕ್ಸಸ್ ಸೀಕ್ರೆಟ್ ಏನು ಅಂತ ಹೇಳಿ ಸರ್. ಸೀಕ್ರೆಟ್ ಏನಿಲ್ಲ. ನಾವು ಮಾಡ್ತಕ್ಕಂಥ ಕೆಲಸ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಇದ್ದರೆ ನಾವು ಬೇಗ ಜನಕ್ಕೆ ರೀಚ್ ಆಗ್ತೀವಿ ಅನ್ನೋದಕ್ಕೆ ನಮ್ಮ ಸಿನಿಮಾನೇ ಕಾರಣ. ಏನಾಗುತ್ತೆ, ನಾವು ಕೆಲವೊಂದು ಕಮರ್ಷಿಯಲ್ ಸಿನಿಮಾಗಳು, ಕೆಲವೊಂದು ಭಾವನಾತ್ಮಕ ಸಿನಿಮಾಗಳು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಮತ್ತು ಆ್ಯಕ್ಷನ್ ಸಿನಿಮಾಗಳು, ಇದರಲ್ಲಿ ಈ ಥರ ನಮ್ಮ ಒಂದು ಬ್ರಿಡ್ಜ್ ಮೂವಿ ಏನು ಈ ಕಡೆ ಕಮರ್ಷಿಯಲು ಇಲ್ಲ, ಈ ಕಡೆ ಇನ್ನು ನಾನ್ ಕಮರ್ಷಿಯಲು ಇಲ್ಲ, ಆ ಥರ ಸಿನಿಮಾಗಳ ಟೈಮಲ್ಲಿ ನಮ್ಮ ಭಾರತಿ ಟೀಚರ್ 7ನೇ ತರಗತಿ ಅನ್ನೋ ಸಿನಿಮಾ ಅದ್ಭುತವಾದಂಥ ಯಶಸ್ಸು ಕಂಡಿದೆ. ಬಿಕಾಸ್ ನಾವೇನು ಮಾಡಿದ್ವಿ, ಕೆಲವೊಂದು ನಮ್ಮ ಉದ್ದೇಶ ಏನಿತ್ತು, ಜನಕ್ಕೆ ನಾವು ರೀಚ್ ಆಗಬೇಕು, ನಾವು ಮಾಡಿರೋ ಸಿನಿಮಾ ಥಾಟ್ ಜನಕ್ಕೆ ರೀಚ್ ಆಗಬೇಕಂತ ಇತ್ತು, ಅದು ರೀಚ್ ಆಗಿದೆ. ಒಂದು 7ನೇ ಕ್ಲಾಸ್ ಓದೋ ಒಂದು ಮಗು ಮನ್ಸು ಮಾಡಿ ತನ್ನ ಊರಲ್ಲಿರೋರಿಗೆಲ್ಲ ಕನ್ನಡ ಕಲಿಸ್ಬೇಕನ್ನೋದು ಒಂದು ನಮ್ಮ ಕಾನ್ಸೆಪ್ಟು. ಬಿಕಾಸ್ ಕನ್ನಡ ಆಲ್ರೆಡಿ ಬೆಳೆದಿರೋಂಥ ಕನ್ನಡ ನಮ್ಮದು. ಆ ಬೆಳೆದಿರೋ ಕನ್ನಡನ ಮುಂದೆ ಬರೋಂಥ ಪೀಳಿಗೆಯವರು ಉಳಿಸಿ ಅದನ್ನು ನಾವು ಕಾಪಾಡೋಣ ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟು. ಮಕ್ಕಳಿಗೆ ನಮ್ಮ ಕನ್ನಡ ಎಲ್ಲ ಕಡೆ ಇವಾಗ ಆಲ್ಮೋಸ್ಟ್ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗ್ತಾ ಹೋಗ್ತಿರೋದ್ರಿಂದ ಕನ್ನಡ ಮೀಡಿಯಮಲ್ಲಿ ಕನ್ನಡ ಮಕ್ಕಳುಗಳು ಕನ್ನಡನ ಕಲೀರಿ, 4 ಜನಕ್ಕೆ ನೀವು ಕಲಿಸಿ. ಮತ್ತು ಓದೋವಂಥ ಮಕ್ಕಳು ಮೈಂಡು ಕಲಿಸೋ ಪ್ರವೃತ್ತಿಗೆ ಬಂದಾಗ ಮಕ್ಕಳ ಮೈಂಡು ಮೆಚ್ಯೂರ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ ಸಿನಿಮಾದಲ್ಲಿ. ಸೊ ಏನಾಗಿದೆ, ಈಗ ನೋಡಿದ ಮಕ್ಕಳುಗಳಿರ್ಬೋದು, ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಎಲ್ಲರೂ ಅತ್ಯುತ್ತಮ ಪ್ರತಿಕ್ರಿಯೆ. ಬಿಕಾಸ್ ಸಿನಿಮಾ ಕಂಟೆಂಟ್, ನಾವು ಹೇಳ್ತಾರೋ ಕಂಟೆಂಟು, ನಾವೇನು ಹೇಳ್ತಾ ಇದೀವೋ ಅದೇ ಕಂಟೆಂಟ್ ಸಿನಿಮಾ ಇದೆ. ಕೆಲವು ಏನಾಗುತ್ತೆ, ನಾವು ಏನೋ ಒಂದು ಈಗ ಮಾತಾಡ್ತಾ ಹೇಳ್ತಾ ಹೋಗ್ತಿರ್ತೀವಿ, ನಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ, ಅದ್ರ ಬಗ್ಗೆ ಮಾಡಿದ್ದೀವಿ ಇದ್ರ ಬಗ್ಗೆ ಮಾಡಿದ್ದೀವಿ, ಬಟ್ ಅಲ್ಲಿ ಇರೋದೇ ಬೇರೆ ಇರುತ್ತೆ. ಬಟ್ ನಮ್ಮ ಸಿನಿಮಾ ಹಂಗಿಲ್ಲ. ನಾವೇನು ಹೇಳಿದ್ದೀವಿ, ಎಜುಕೇಷನ್, ಥಾಟ್ಸ್, ಕನ್ನಡ, ಈ ಎರಡೂ ನಾವು ಜೊತೆಯಲ್ಲಿ ಸಾಗಿಸ್ತಾ ಹೋಗುತ್ತಾ ಇರೋದ್ರಿಂದ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. 2ನೇ ವಾರದಲ್ಲೂ ಕೂಡ ದಾವಣಗೆರೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಸಿರುಗುಪ್ಪ ಇರ್ಬೋದು, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯದಲ್ಲಿರ್ಬೋದು, ಈ ಥರ 13 ಥಿಯೇಟ್ರ್ಗಳಲ್ಲಿ 13 ಡಿಸ್ಟಿಕ್ಗಳಲ್ಲಿ ಸಿನಿಮಾ 2ನೇ ವಾರ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಇದೆ. 2 ವಾರದಲ್ಲಿ ಥಿಯೇಟ್ರ್ ಚೇಂಜಸ್ ಆಗಿಲ್ಲ, ಹಂಗೆ ರನ್ನಿಂಗ್ ಇದೆ. ಪ್ಲಸ್ ಇವತ್ತು ನಾವು ಆಲ್ಮೋಸ್ಟ್ ಏನು ಮಾಡಿದ್ವಿ, ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಿನಿಮಾ ಫ್ರೀಯಾಗಿ ಕೊಟ್ಟಿದ್ವಿ. 50 ರೂಪಾಯಿ ಟಿಕೆಟ್ ನಾವು ಇಟ್ಟಿರೋದು ಯೂಶ್ವಲಿ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ. ಅದ್ರ ಜೊತೆಗೆ ಇವತ್ತು ನಾವು ಫ್ರೀ ಕೊಟ್ಟಿದ್ವಿ. ಆಲ್ಮೋಸ್ಟ್ ನನಗೆ ಎಲ್ಲ ಕಡೆ ಎಲ್ಲ ಥಿಯೇಟ್ರ್ಗಳಲ್ಲೂ 90% ಕಲೆಕ್ಷನ್ ಬಂದಿದೆ. ಅದರಲ್ಲೂ ವಿಶೇಷ ಏನಂದರೆ ಮಕ್ಕಳು, ಟೀಚರು ಜೊತೆಗೆ ಪೇರೆಂಟ್ಸ್ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಬಿಕಾಸ್ ನಮ್ಮ ಆಶಯ ರೀಚ್ ಆಗಲಿ ಅನ್ನೋದು ನಾವು ಮಾಡಿದ್ದೀವಿ, ಅದು ಸಕ್ಸಸ್ ಆಗಿದೆ ಸರ್. ಇವತ್ತು 3ನೇ ವಾರ ಕೂಡ ಆಲ್ರೆಡಿ ಒಂದು 8 ಸೆಂಟ್ರ್ ಕಮಿಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಡೀತಾ ಇದೆ ಸಿನಿಮಾ. ನಾವು ನಮ್ಮ ಆಶಯ ಏನಿದೆ ಅದು ರೀಚ್ ಆಗಿದೆ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಮ ಚಿತ್ರಮಂದಿರಗಳಲ್ಲಿ, ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದೆ ಸಿನಿಮಾ. ಈ ವಾರ ಇಲ್ಲಾಂದ್ರೂ ನಾವು ನೆಕ್ಸ್ಟ್ ವೀಕಲ್ಲಿ ಅಲ್ಲಿ ಕ್ಯಾರಿ ಮಾಡ್ತಾ ಇದ್ದೀವಿ. ಬಿಕಾಸ್ ಒಂದೇ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತಾ ಇರೋದ್ರಿಂದ ಆ ಥರ ಕ್ಯಾರಿ ಮಾಡ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಡಿಸ್ಟಿಕ್ ಇರ್ಬೋದು, ನಿಮ್ಮ ಊರಿನಲ್ಲಿ ನಮ್ಮ ಸಿನಿಮಾ ಬಂದಾಗ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಸಾಮಾನ್ಯವಾಗಿ ಈ ಥರ ಸಿನಿಮಾಗಳು ಬಂದಾಗ ಸರ್ಕಾರ ಸಬ್ಸಿಡಿಯನ್ನು ಕೊಡುವಂಥದ್ದನ್ನು ನೀವು ನೋಡಿದ್ದೀವಿ. ನೀವು ಆಡಿಯನ್ಸ್ಗೆ ಒಂದು ರೀತಿ ಸಬ್ಸಿಡಿ ಕೊಟ್ಟಂಗೆ 50 ರೂಪಾಯಿಗೆ ಟಿಕೆಟ್ ರೇಟ್. ಹೌದು ಸರ್, ಇಟ್ಸ್ ವೆರಿ ಚಾಲೆಂಜಿಂಗ್. ಬಿಕಾಸ್ ಇದಕ್ಕೆ ನಾನು ಒಪ್ಕೋಬೋದು, ಪ್ರೊಡ್ಯೂಸರ್ ಒಪ್ಕೋಬೋದು, ಇನ್ನೊಬ್ರು ಒಪ್ಕೋಬೋದು. ಇದಕ್ಕೆ ಎಕ್ಸಿಬಿಟರ್ಸ್ ಒಪ್ಪೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರುಗಳು ಕೂಡ ಕಮರ್ಷಿಯಲ್ ಮೈಂಡ್ಸೆಟ್ಟಲ್ಲಿ ಏನಾದರೂ ಯೋಚನೆ ಮಾಡಿಬಿಟ್ಟಿದ್ರೆ ಇವತ್ತು ನಮ್ಮ ಸಿನಿಮಾ ಈ ಸಕ್ಸಸ್ ಆಗೋ ಕಾರಣ ಇರಲಿಲ್ಲ. ಅವ್ರುಗಳು ಕಮರ್ಷಿಯಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಿಕಾಸ್ ಏನಂದರೆ ಅವ್ರಿಗೂ ನಾವು ಈ ಥಾಟ್ಸ್ ಏನಿದೆ, ನಮ್ಮ ಥಾಟ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಇಲ್ಲ ನಿಮ್ಮ ಉದ್ದೇಶಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದಾಗ ಫಸ್ಟ್ ನಾನು ಥಿಯೇಟರ್ಸ್ ಓನರ್ಸ್ಗೆ ತುಂಬ ಜನಕ್ಕೆ ಫೋನ್ ಮಾಡಿದೆ. ಆಮೇಲೆ ಚಂದ್ರಶೇಖರ್ ಸರು, ಆಮೇಲೆ ಓಲೇಗೌಡರು, ಇವರೆಲ್ಲ ತುಂಬ ನಂಗೆ ಸಪೋರ್ಟ್ ಮಾಡಿದ್ರು. ಫಸ್ಟು ಅವರೇ ಬೂಸ್ಟಪ್ ಕೊಟ್ಟಿದ್ದು ನನಗೆ, ಇಲ್ಲ ಮಾಡು, ನೀನು ಮಾಡ್ತಾ ಇರೋ ಪ್ಲಾನ್ ಚೆನ್ನಾಗಿದೆ. ಬಿಕಾಸ್ ನಿನ್ನ ಸಿನಿಮಾ ರೀಚ್ ಆಗಬೇಕಂದ್ರೆ ಏನೋ ಒಂದು ಮಾಡಬೇಕು, ಕಮರ್ಷಿಯಲ್ ನೀನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ, ನಾವು ಮಾಡೋದು ಬೇಡ ಅಂತ ಸಪೋರ್ಟ್ ಮಾಡಿದ್ರು. ಇವತ್ತು ಇದಕ್ಕೆ ಈ ಪೊಸಿಷನ್ ಬರೋ ಕಾರಣ ಆಯಿತು. ಸೊ ಹಂಗಾಗಿ ಇವತ್ತು ನಾವು ರೀಚ್ ಆಗಿದ್ದೀವಿ. ಇದರಿಂದ ನಾನು ಥಿಯೇಟರ್ ಓನರ್ಸ್ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. 7ನೇ ತರಗತಿ ಭಾರತಿ ಟೀಚರ್ ಒಂದು ಸ್ಟೋರಿ ಅಂತ ಬಂದಾಗ ಒಂದು ಕನ್ನಡದ ಬಗ್ಗೆ ಇರುವಂಥ ಸ್ಟೋರಿ. ಹಾಗಾಗಿ ನೀವೇನಾದ್ರು ನಮ್ಮ ಸರ್ಕಾರದ ಶಿಕ್ಷಣ ಸಚಿವರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಅಥವಾ ಏನಾದ್ರು ಸಬ್ಸಿಡಿ ಕೊಡಿ ಕೇಳಿದ್ದಿದೆಯಾ, ಅಥವಾ ಸಿನಿಮಾ ಬಂದು ನೋಡಿ ಅಂತ ಏನಾದ್ರು ಕೇಳ್ಕೊಂಡ್ರಾ, ಹೇಗೆ ಸರ್? ನಮ್ಮ ಆಶಯ ಏನಿತ್ತಂದರೆ ನಾವು ಯಾವುದೇ ರೀತಿ ಸಬ್ಸಿಡಿ ಆಗಲಿ ಅಮೌಂಟ್ ಆಗಲಿ ನಮ್ಮದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಈಗ ಜನರಲ್ಲಾಗಿ ನಾವು ಇದಕ್ಕೆ ನಾವು ಟ್ಯಾಕ್ಸ್ ಫ್ರೀ ಸಿನಿಮಾ ಅಂತ ಹೇಳಿ ಮಾಡ್ಬೋದಾಯಿತು, ಇದೆಲ್ಲ ಮಾಡ್ಬೋದಾಯಿತು. ಬಟ್ ಏನಾಯಿತು, ನಾವು ಒಂದು ಸ್ವಲ್ಪ ನಮ್ಮದು ಸ್ವಲ್ಪ ಶಾರ್ಟ್ ಟರ್ಮಲ್ಲೇ ನಾವು ರಿಲೀಸ್ ಮಾಡೋದಕ್ಕೆ ಸ್ವಲ್ಪ ಅರ್ಜೆಂಟ್ ಮಾಡಿಕೊಡ್ವಿ. ಬಿಕಾಸ್ ನಮಗೆ ಫೆಬ್ರವರಿಯಿಂದ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ನಾವು ಮಕ್ಕಳನ್ನ ಕರೆದು ಸಿನಿಮಾ ತೋರಿಸ್ತೀವಿ ಅನ್ನೋ ಅಪ್ರೋಚ್, ಮತ್ತು ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಅನ್ಸುತ್ತೆ. ಅದಂಗೆ ಆಗಬಾರ್ದು ಅಂದ್ಬಿಟ್ಟು ನಾವು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ವಿ. ಇನ್ಫ್ಯಾಕ್ಟ್ ನಾವು ಮಧು ಬಂಗಾರಪ್ಪ ಸರ್ನು ಮೀಟ್ ಮಾಡಿದ್ದೀವಿ, ಎಜುಕೇಷನ್ ಕಮಿಷನರ್ನು ಕೂಡ ಮೀಟ್ ಮಾಡಿದ್ದೀವಿ. ಪ್ಲಸ್ ಸಂತೋಷ್ ಲಾಡ್ ಸರ್ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ರು, ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ವಿಷಯನೇ. ಸೊ ಬಟ್ ಇದರಲ್ಲಿ ಏನಂದರೆ ಮಧು ಬಂಗಾರಪ್ಪ ಸರ್ನ ನಾವು 3 ಮೀಟಿಂಗ್ ಮಾಡಿದಾಗಲೂ ಅವ್ರು ಹೇಳಿದ್ದೇನೆಂದರೆ ಅಂದರೆ ಅವ್ರದ್ದೊಂದು ಸುತ್ತೋಲೆ ಆಗಿದೆ. ಯಾವುದೇ ರೀತಿ ಪುಸ್ತಕೇತರ ಚಟುವಟಿಕೆಗಳಿಗೆ ಯಾವುದೇ ರೀತಿ ನೀವು ಪ್ರಾಮುಖ್ಯತೆ ಕೊಡಬಾರ್ದು ಸ್ಕೂಲ್ಗಳಲ್ಲಿ.
ಪುಸ್ತಕದಲ್ಲಿ ಏನಿದೆ ಅದನ್ನು ನೀವು ಗೈಡ್ ಮಾಡಿ ಮಕ್ಕಳಿಗೆ ಅನ್ನೋದು ಅವ್ರಿಗೆ ಎಲ್ಲರಿಗೂ ಸುತ್ತೋಲೆ ಆಗಿದೆ. ಹಾಗಾಗಿ ನಾನು ಅದನ್ನು ಹೇಳಲಿಕ್ಕೆ ಬರಲ್ಲ. ಬಟ್ ಅವ್ರವ್ರ ಇಂಡಿವಿಜುವಲಲ್ಲೇ ಅವ್ರವ್ರು ಮಾಡ್ತಾರೆ, ನಿಮ್ಮ ಕನ್ವೆ ಅವ್ರಿಗೆ ಇಷ್ಟ ಆಗಿ ಅವ್ರು ಮಾಡ್ತಾರೆ, ಅವ್ರು ತೋರಿಸ್ತಾರೆ ಸಿನಿಮಾ ಅಂದರೆ ಇದ್ರಲ್ಲಿ ನಮ್ಮೇನು ಅಭ್ಯಂತರ ಇಲ್ಲ. ಬಿಕಾಸ್ ಅದು ಯಾವುದೇ ರೀತಿ ಯಾವುದೇ ಮಕ್ಳಿಗಾಗಲಿ ಪೇರೆಂಟ್ಸ್ಗಾಗಲಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್ನು. ಸೊ ಹಂಗಿದೆ. ಸೊ ಅದ್ರ ಪ್ರಕಾರ ನಾವು ಕೇಳಿದ್ವಿ, ಸರ್ ಈ ಥರ ಇದೆ ನೋಡಿ ಅಂತ. ಅವ್ರೇನು ಹೇಳ್ತಾ ಇದ್ದಾರೆ, ನಾನು ಒಂದ್ಸಲಿ ಸಿನಿಮಾ ನೋಡ್ತೀನಿ, ಸಿನಿಮಾ ನೋಡಿ ಅದು ಮಕ್ಕಳು ನೋಡ್ಬೋದು ಅಂತ ನನಗೆ ಕನ್ವೆ ಸಿಕ್ಕರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಅರಿಯಲ್ ಇದ್ದಿದ್ದರಿಂದ ಅವ್ರು ತೋರ್ಸೋಕ್ಕಾಗಲಿಲ್ಲ, ನಾವು ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಬಟ್ ಈಗ ಸದ್ಯದಲ್ಲೇ ಸಿನಿಮಾ ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವರು ನಾವುಗಳೇ ಏನು ಇಲ್ದಲೇ ಇರೋರೆ ನಾವು ಇಷ್ಟು ಬ್ಯುಸಿ ಇರ್ತೀವಿ ಸರ್, ಅವ್ರು ತುಂಬ ಬ್ಯುಸಿ ಇದ್ದಾರೆ. ಆ ಶೆಡ್ಯೂಲ್ ನೋಡ್ಕೊಂಡು ಅವ್ರು ನಮ್ಮ ಸಿನಿಮಾ ನೋಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಟಿ.ವಿ.ಕಲ್ ಸಂತೋಷ್ ಲಾಡ್ ಸರ್ ಕೂಡ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನೋಡಿ ಅವ್ರ ಕ್ಷೇತ್ರದಲ್ಲಿ ಏನು ಮಾಡ್ಬೋದು ಅನ್ನೋದು ಅವರು ಡಿಸೈಡ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೆಲವೊಂದು ಸ್ಕೂಲ್ಗಳಲ್ಲಿ ವಾಲಂಟ್ರೀಸ್ ಬಂದು ಸಿನಿಮಾ ತೋರಿಸ್ತಾ ಇದ್ದಾರೆ, ಅದು ನಂಗೆ ತುಂಬ ಇಂಪಾರ್ಟೆಂಟ್. ಅವರೇ ನಾವು ಎಲ್ಲ ಒಂದು ಕಡೆ ನಾವು ಎಕ್ಸಾಂಪಲು, ಸರ್ ಒಂದು 50 ಟಿಕೆಟ್ ತೊಗೊಳ್ಳಿ, ಇನ್ನೊಂದು 50 ನೀವು ಬನ್ನಿ ಜನ ಅಂದಾಗ ಅವ್ರು ವಾಲಂಟ್ರಿ ಬಂದು ಸಿನಿಮಾ ತೋರಿಸ್ತಾ ಇದ್ದಾರೆ, ಅದು ತುಂಬ ಇಂಪಾರ್ಟೆಂಟು. ಸೊ ಹಂಗಾಗಿ ಈ ಸಿನಿಮಾ ಇವಾಗ ಸಕ್ಸಸ್ ಆಗೋ ಕಾರಣ ವಾಲಂಟ್ರೀಸ್ ಅವರವರೇ ಬರ್ತಾ ಇದ್ದಾರೆ. ಪ್ಲಸ್ ಸಂತೋಷ್ ಲಾಡ್ ಸರ್ ಕೂಡ ನೋಡಿ ಅವ್ರು ಏನು ಡಿಸಿಷನ್ ತೊಗೋತಾರೆ ಅವರು ಡಿಸಿಷನ್ ಕೊಡ್ಬೋದು. ಸೊ ಇದು ಸರ್ ನಮ್ಮ ಸಿನಿಮಾದ. ನೀವು ಚುನಾವಣೆ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲೆಕ್ಷನ್ ತುಂಬ ಜೋರಿದೆ ಈ ಸರಿ. ಇಬ್ಬರು ಮಾಜಿ ಸಚಿವರು ಮತ್ತೆ ಒಬ್ರು ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮಧ್ಯೆ ನಡೀತಾರಂತ ಗುದ್ದಾಟ. ಅದ್ರ ಮಧ್ಯದಲ್ಲಿ ಇಸಿ ಇದಕ್ಕೆ ತುಂಬಾ ಜನ ನಿಂತ್ಕೊಂಡಿರ್ತಾರೆ. ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರಿ ಸರ್, ಹೇಗೆ ನಡೀತಿದೆ ಎಲೆಕ್ಷನ್ ತಯಾರಿ, ಹೇಗೆ ನಡೀತಾ ಇದೆ, ಏನು ನೀವು ವಿಶ್ವಾಸ ಇದೆ? ಏನೇ ಸರ್, ಆ್ಯಸ್ ಯೂಶಲು ನಮಗೆ ಇಬ್ಬರೂ ಬೇಕಾಗಿರೋಂಥವ್ರೇ. ಬಟ್ ಇಬ್ಬರಲ್ಲೂ ಇಂಡಸ್ಟ್ರಿಗೆ ಒಳ್ಳೇದು ಮಾಡಬೇಕನ್ನೋದೇ ಇದೆ. ಇಬ್ಬರಲ್ಲಿ ಯಾರಿಗಿದ್ರು ನಮ್ಗೆ ಖುಷಿ ಇದೆ. ಬಟ್ ಲಾಸ್ಟ್ ಟೈಮು ಬಾಮಾರಿ ಸರ್ ಇದ್ದಾಗ ಏನಾಗಿತ್ತು, ಅವರು ಬಣ್ಣದಲ್ಲಿದ್ದಾಗ ಅವರು ಸ್ವಲ್ಪ ನಮಗೆ ಮತ್ತು ಅದು ಏನೋ ಒಂದು ಕೇಸ್ ಹಾಕೋದಂತೆ, ಇನ್ನೊಂದು ಹಾಕೋದಂತೆ, ಇನ್ನೊಂದು ಸ್ಟೇ ತರೋದಂತೆ, ಈ ಥರ ಕೆಲಸಗಳು ಮಾಡೋಕ್ಕಾಗಲಿಲ್ಲ ಆ ಟೈಮ್ಗಳಲ್ಲಿ. ಸೊ ಈ ಸಲ ಅವ್ರು ಇನ್ ಕೇಸ್ ಗೆದ್ದು ಬಂದರೆ ಒಳ್ಳೆಯದು, ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿಗೆ, ತುಂಬ ಚೆನ್ನಾಗಿ ಅವರು ಮುಂದೆ ನಿಂತ್ಕೋತಾರೆ ಅನ್ನೋದು ಇದೆ. ಇನ್ ದ ಸೇಮ್ ಟೈಮು ಮೇಡಮ್ಮು ಆಲ್ರೆಡಿ ಅವರು ಇದರಲ್ಲಿದ್ದವರು, ಅಂದರೆ ರಾಜಕೀಯವಾಗಿ ಇದ್ದವರು. ಸೊ ಅವ್ರು ಬಂದರೆ ನಮಗೆ ಇನ್ನೂ ಅಂದರೆ CMs ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅವ್ರನ್ನ ಇಮಿಡಿಯೇಟಾಗಿ ಮೀಟ್ ಮಾಡೋದಕ್ಕೆ ಒಂದು ಈಸಿ ವೇ ಆಗ್ತಾರೆ ಅವರು ಅಂತ ಅವ್ರದ್ದು ಒಪ್ಪಿದೆ ಸರ್. ಏನಂದರೆ ಯಾರೇ ಬಂದ್ರೂ ಇಂಡಸ್ಟ್ರಿಗೆ ತುಂಬ ಒಳ್ಳೇದಾಗಂತ ಚಿಂತನೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಈಗ ನಾವೇನಂದರೆ ನಾನು ನೋಡಿ, ಈಗ ನಾವು ರೆಗ್ಯುಲರಾಗಿ ನಾವು ತುಂಬ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ತುಂಬ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ತುಂಬ ಸಿನಿಮಾ ರೈಟ್ಸ್ಗಳು ಪರ್ಚೇಸ್ ಮಾಡಿದ್ದೀವಿ. ಅಂದರೆ ನಾವೆಲ್ಲ ಡಿಪಾರ್ಟ್ಮೆಂಟಲ್ಲೂ ನಾನು ಸಪೋರ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ನನ್ನದೇ ಆದಂಥ ಒಂದು ಓನ್ ಪ್ರೊಡಕ್ಷನ್ ಸ್ಟುಡಿಯೋ ಇದೆ, ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಇದೆ, ಕ್ಯಾಮ್ರಾಸ್ ಇದೆ, ಯೂನಿಟ್ಸ್ ಇದೆ, ಎಲ್ಲ ಇದೆ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಬಿಕಾಸ್ ಕೆಲವೊಬ್ಬರಿಗೆ ನಾವು ಪೇಮೆಂಟ್ ಇಲ್ದಲೇ ಇದ್ದಾಗಲೂ ನಾನು ಸಪೋರ್ಟ್ ಮಾಡಿದ್ದೀನಿ, ಪೇಮೆಂಟ್ ತೊಗೊಂಡು ಸಪೋರ್ಟ್ ಮಾಡಿದ್ದೀವಿ, ಈ ಥರದ್ದೆಲ್ಲ ಇದೆ. ಸೊ ಏನಂದರೆ ಇಂಡಸ್ಟ್ರಿಗೆ ಒಂದು ಒಳ್ಳೇದಾಗಬೇಕು. ಕೆಲವೊಂದು ಮಿಸ್ಟೇಕ್ಸ್ಗಳಿದೆ ಇಂಡಸ್ಟ್ರಿನಲ್ಲಿ, ಕೆಲವೊಂದು ಏನಂತಾರೆ ಕೆಲಸಗಳೇ ಆಗಲ್ಲ ಅನ್ನೋ ಥರ ನಡೀತಾ ಇದೆ. ಅಟ್ಲೀಸ್ಟು ನಮ್ಮ ಚೇಂಬರ್ಲಿ ಇನ್ನೊಂದೇನಾಗಿದೆ, ಕೆಲವು ಕಡೆ ನಮ್ಮ ಚೇಂಬರ್ಗೆ ಕೆಲವು ಕಡೆಯಿಂದ ಗೌರವನೂ ಕಡಿಮೆ ಆಗಿದೆ. ಅಂದರೆ ಅದು ನಮ್ಮ ಮಾತೃ ಸಂಸ್ಥೆ, ಅದಕ್ಕೆ ನಾವು ಏನು ಸಪೋರ್ಟ್ ಮಾಡಬೇಕು, ಅದಕ್ಕೆ ನಾವು ಏನು ಗೌರವ ಕೊಡಬೇಕು ಅದನ್ನು ಖಂಡಿತ ಕೊಡಲೇಬೇಕು. ಕೆಲವರು ಅದನ್ನು ಕೊಡ್ತಾಯಿಲ್ಲ ಅಂತ ನನ್ನ ಭಾವನೆ. ಅದು ಯಾವಾಗ ನಮ್ಮ ಮನೆಯವ್ರಿಗೆ ನಾವು ಗೌರವ ಕೊಡಲ್ಲ ಅಂದಾಗ ಇನ್ನು ಹೊರಗಡೆಯವ್ರು ಹೆಂಗೆ ಗೌರವ ಕೊಡ್ತಾರೆ ಸರ್? ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದಾಗ ಅಲ್ಲಿ ಚೇಂಬರಿಂದ ಏನೇ ಒಂದು ಕೆಲಸ ಹೇಳಿದ್ರೆ ಅದು ಇಮಿಡಿಯೇಟ್ ಆಗಬೇಕನ್ನೋ ಅದು ಹಾಗೆ ಆಗುತ್ತೆ ಸರ್. ಆ ಥರ ನಮ್ಮ ಇಂಡಸ್ಟ್ರಿನಲ್ಲೂ ಆಗಬೇಕು. ಅದಕ್ಕೇನೆಂದರೆ ನನಗೆ ಗೊತ್ತಿರೋ ಕೆಲವೊಂದು ಮಿಸ್ಟೇಕ್ಗಳನ್ನ ನಾವು ತಿದ್ದುಪದಿ ಮಾಡ್ತಾ ಹೋಗ್ಬೋದು ಅನ್ನೋದು ನನ್ನ ಇಂಟೆನ್ಷನು. ಅದಕ್ಕೆ ಈ ಸಲ ನಾನು ECಗೆ ನಿಂತಿದ್ದೀನಿ. ಲಾಸ್ಟ್ ಟೈಮು ಸೆಕ್ಟ್ರಲ್ಲಿ ನಿಂತು ಗೆದ್ದಿದ್ದೀನಿ. ಬಟ್ ಸೆಕ್ಟ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ. EC ಏನಾಗುತ್ತೆ, ECನಲ್ಲೇ ಫೈನಲ್ ಡಿಸಿಷನ್ ಅಂತ ಸಿಗುತ್ತೆ. ECನಲ್ಲಿ ಆಗಲಿಲ್ಲ ಅಂದಾಗ ನಾವು ಜನರಲ್ ಬಾಡಿ ಮೀಟಿಂಗ್ ಹೋಗ್ತೀವಿ. ಸೊ ಹಂಗಾಗಿ EC ತುಂಬ ಇಂಪಾರ್ಟೆಂಟ್ ಪೋಸ್ಟ್ ಇರೋದ್ರಿಂದ ನಾನು ಈ ಸಲ ನಿಂತಿದ್ದೀನಿ. ದಯವಿಟ್ಟು ಯಾರ್ಯಾರು ಪ್ರೊಡ್ಯೂಸರ್ಸು ನನಗಿದ್ದಾರೆ ಅವರೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್.